ದುರುಳ ಮ್ಲೇಚ್ಛರ 8 ಶತಮಾನಗಳ ಬರ್ಬರ ಆಕ್ರಮಣದಿಂದ ಧ್ವಂಸವಾದ ದೇವಾಲಯಗಳನ್ನು, ಭಗ್ನಗೊಂಡ ಮೂರ್ತಿಗಳನ್ನು ನೋಡಿದ 10ರ ಹರೆಯದ ಹುಡುಗನ ಕಣ್ಣು ಒದ್ದೆಯಾಯಿತು. ಭಗವದ್ಧ್ವಜದಡಿ ಯುಗ ಯುಗಗಳ ಕಾಲ ನೆಮ್ಮದಿಯಾಗಿ ಬದುಕಿ ವಿಶ್ವ ಕಲ್ಯಾಣದ ಉನ್ನತ ಆದರ್ಶವನ್ನು ವಿಶ್ವಕ್ಕೆ ಪರಿಚಯಿಸಿದ ಭರತ ಭೂಮಿಗೊದಗಿದ ಸಂಕಟಕ್ಕೆ ಮರುಗಿದ ಬಾಲಕ ಹಿಂದುತ್ವದ ನವ ಜಾಗೃತಿಗಾಗಿ ದೀಕ್ಷೆ ತೊಟ್ಟ. ಪ್ರಜಾವತ್ಸಲ ಶ್ರೀರಾಮನಾಳಿದ ದಿವ್ಯಮೂರ್ತಿ ಶ್ರೀಕೃಷ್ಣ ಓಡಾಡಿದ ಈ ಅವನಿಗಂಟಿದ ಅಘ ಕಳೆಯಲು ಶಸ್ತ್ರಧಾರಿಯಾದ ಮಹಾಪರಾಕ್ರಮಿ ಪರಮ ತೇಜಸ್ವಿ ಧರ್ಮಪುರುಷನೇ ಛತ್ರಪತಿ ಶಿವಾಜಿ ಮಹಾರಾಜ್. 1630 ಫೆಬ್ರವರಿ 19ರಂದು ಸಾಮಾನ್ಯ ಸರದಾರ ಶಹಾಜಿ, ಸ್ವಾಭಿಮಾನದ ಮಾತೆ ಜೀಜಾಬಾಯಿ ದಂಪತಿಯ ಮಗನಾಗಿ ಅವತರಿಸಿದ ಶಿವರೂಪಿ ಶಿವಾಜಿ ಅಮ್ಮನಿಂದ ಶಾಸ್ತ್ರವನ್ನು, ಗುರು ದಾದಾಜಿ ಕೊಂಡದೇವರಿಂದ ಶಸ್ತ್ರವಿದ್ಯೆಯನ್ನು ಕಲಿತ. ಬಿಜಾಪುರದ ಸುಲ್ತಾನನ ದರ್ಬಾರಿನಲ್ಲಿ ಆತನಿಗೆ ನಮಿಸದೆ ಎದೆಯುಬ್ಬಿಸಿ ನಿಂತ ಬಾಲವೀರ ಗೋಹತ್ಯೆಗೆ ಯತ್ನಿಸಿದ್ದ ಕಟುಕನ ಕೈಯನ್ನು ಕ್ಷಣಮಾತ್ರದಲ್ಲಿ ಕತ್ತರಿಸಿದ. ವಿದ್ಯಾರಣ್ಯರ ಅನುಗ್ರಹದಿಂದ ನಿರ್ಮಾಣವಾದ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು, ಪಾಳುಬಿದ್ದ ಮಂದಿರಗಳನ್ನು ಕಂಡ ಶಿವಾಜಿ ಪ್ರತೀಕಾರಕ್ಕೆ ಸಿದ್ಧನಾದ. ಭಾರತದ ಇಸ್ಲಾಮೀಕರಣಕ್ಕೆ ಶತ ಪ್ರಯತ್ನ ನಡೆಸುವ ದೊರೆಗಳು ಕುಟಿಲ ನೀತಿಯ ಮೂಲಕ ದೇಶವನ್ನು ಕೊಳ್ಳೆ ಹೊಡೆಯುವ ಐರೋಪ್ಯರು ಒಂದೆಡೆಯಾದರೆ ಹತಾಶ ದೇಶವಾಸಿಗಳು ಇನ್ನೊಂದೆಡೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ ವೀರಘೋಷದೊಂದಿಗೆ ಹಿಂದವಿ ಸ್ವರಾಜ್ಯ ಸ್ಥಾಪನೆಯ ಕನಸು ಕಂಡ ಮಗ ಶಿವಾಜಿಗೆ ಜೀಜಾಬಾಯಿ ಆಶೀರ್ವದಿಸಿದಳು. ಸಹ್ಯಾದ್ರಿಯ ಕಾಡಿನ ಹುಡುಗರನ್ನು ಸಂಘಟಿಸಿ ಯುದ್ಧತಂತ್ರವನ್ನು ಕಲಿಸಿ ಪುಟ್ಟ ಸೈನ್ಯ ಕಟ್ಟಿ ರಣಕಹಳೆಗೆ ಸಿದ್ಧನಾದಾಗ ಜೊತೆಯಾಗಿ ನಿಂತ ಸಮರ್ಥ ರಾಮದಾಸರ ಆಧ್ಯಾತ್ಮ ಶಕ್ತಿ ಹೊಸ ಚೈತನ್ಯವಿತ್ತಿತು. ಊರೂರು ಸಂಚರಿಸಿದ ರಾಮದಾಸರು ಜನಜಾಗೃತಿಗೈದ ಪರಿಣಾಮ ತೋರಣಗಡವು, ಅಪಾರ ಸಂಪತ್ತು ಸ್ವರಾಜ್ಯ ದೇವಿಗೆ ಮೊದಲ ಕಾಣಿಕೆಯಾಯಿತು. ನೋಡುತ್ತಿದ್ದಂತೆ 10 ಕೋಟೆಗಳನ್ನು ಗೆದ್ದ ಶಿವಾಜಿಯ ಸಾಹಸದಿಂದ ಸಿಟ್ಟಾದ ಬಿಜಾಪುರದ ಸುಲ್ತಾನ ಮೂರ್ತಿ ಭಂಜಕ ಅಫಜಲ ಖಾನನನ್ನು ಕಳುಹಿಸಿದ. ತುಳಜಾ ಭವಾನಿ, ಪಂಡರಪುರ ದೇವಾಲಯವನ್ನು ಧ್ವಂಸಗೊಳಿಸಿ ಹೊರಟ ಅಫಜಲ್ ಸ್ನೇಹದ ನಾಟಕವಾಡಿ ಶಿವಾಜಿ ಹತ್ಯೆಗೆ ಯೋಜಿಸಿದ್ದ. ನವೆಂಬರ್ 10, 1659ರಂದು ದೇವಿ ಭವಾನಿಯ ಅನನ್ಯ ಭಕ್ತ ಶಿವಾಜಿ ವ್ಯಾಘ್ರನಖವೆಂಬ ಆಯುಧದಿಂದ ಅಫಜಲ್ ಖಾನನ ಕರುಳನ್ನು ಬಗೆದು ಭವಾನಿ ಖಡ್ಗದಿಂದ ಆತನ ರುಂಡವನ್ನು ಕತ್ತರಿಸಿ ಮಾತೆಯ ಪಾದಕ್ಕರ್ಪಿಸಿದ. ಶಿವಾಜಿಯ ಶೌರ್ಯವನ್ನೂ ನರಸಿಂಹಾವತಾರದ ಕಥೆಯನ್ನೂ ಕೇಳಿದ ಮುಸಲ್ಮಾನ ದೊರೆಗಳ ಎದೆ ಬಿರಿಯಿತು. ಗೆಲುವಿನಿಂದ ಮೈಮರೆಯದ ಶಿವಾಜಿ ಸೈನ್ಯ ನೇತಾಜಿ ಪಾಲ್ಕರ್, ದೋರೋಜಿಯ ನೇತೃತ್ವದಲ್ಲಿ ದಿಗ್ವಿಜಯ ಯಾತ್ರೆ ಆರಂಭಿಸಿ ಕೋಟೆ ಸಂಪತ್ತನ್ನು ವಶಪಡಿಸಿತು. ಸುಲ್ತಾನನು ಬುದ್ಧಿವಂತಿಕೆಯಿಂದ ಪನ್ನಾಳಗಡದೊಳಗೆ ಶಿವಾಜಿಯನ್ನು ಬಂಧಿಸಲು ಪ್ರಯತ್ನಿಸಿದಾಗ ದಿನಪೂರ್ತಿ 2 ಕೈಗಳಿಂದ ಶತ್ರುಧ್ವಂಸಗೈದು ಘೋರಾರಣ್ಯದಲ್ಲಿ ಸುಲ್ತಾನನ ಸೈನಿಕರನ್ನು ಯಮಪುರಿಗಟ್ಟಿ ಹುತಾತ್ಮನಾದ ಪ್ರಚಂಡಾರಿ ಕಾಲ ಬಾಜಿಪ್ರಭು ದೇಶಪಾಂಡೆಯ ಸಾಹಸದಿಂದ ಸ್ವರಾಜ್ಯದ ಮಾನ ಸಮ್ಮಾನಗಳ ರಕ್ಷಣೆಯಾಯಿತು. ಬೆಟ್ಟದ ಇಲಿಯ ಪರಾಕ್ರಮದ ಸುದ್ದಿ ದಿಲ್ಲಿಗೂ ತಲುಪಿತು. ದರ್ಪ, ದೌಲತ್ತು, ಕ್ರೂರ ರಕ್ತ ಚರಿತ್ರೆಯ ಔರಂಗಜೇಬ ತನ್ನ ಮಾವ ಶಹಿಸ್ತಾ ಖಾನನನ್ನು 1,00,000 ಸೈನಿಕರ ಜೊತೆ ಕಳುಹಿಸಿದ. ಖಾನನ ಅಂತಃಪುರಕ್ಕೆ ನುಗ್ಗಿ ತನ್ನ ಹೆಸರಿನ ಅಕ್ಷರಗಳಿಗೆ ಒಂದೊಂದರಂತೆ ಶಾಹಿಸ್ತಾ ಖಾನನ 3 ಬೆರಳುಗಳನ್ನು ತುಂಡರಿಸಿದ ವೀರ ಶಿವಾಜಿಯ ಸರ್ಜಿಕಲ್ ಸ್ಟ್ರೈಕ್ಗೆ ದಿಲ್ಲಿ ನಡುಗಿತು. ಪ್ರಾಣ ಉಳಿಯಿತೆಂದು ಕಾಲ್ಕಿತ್ತ ಖಾನ್ ಮತ್ತೆಂದೂ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಲಿಲ್ಲ. ಬ್ರಿಟಿಷರಿಗೂ ಮೊಘಲರಿಗೂ ಬುದ್ಧಿ ಕಲಿಸಲು ಆರ್ಥಿಕ ಶಕ್ತಿ ಕೇಂದ್ರ ರಾಜಾಪುರ, ಸೂರತ್ ಮೇಲೆ ಆಕ್ರಮಣಗೈದು ಅಪಾರ ಧನಕನಕ ಸಂಪಾದಿಸಿ ರಾಜ್ಯ ವಿಸ್ತಾರಕ್ಕೆ ಮುನ್ನುಡಿ ಬರೆದು ಸಿಂಧು ಸಾಗರದ ನಡುವೆ ಸಿಂಧು ದುರ್ಗವನ್ನೇ ನಿರ್ಮಿಸಿತು ಸ್ವರಾಜ್ಯ ಸೈನ್ಯ. ಮುರಾರಬಾಜಿ ದೇಶಪಾಂಡೆಯ ಅತುಲ್ಯ ಸಾಹಸದಿಂದ ಪುರಂದರಗಡವನ್ನುಳಿಸಿಕೊಂಡ ಶಿವಾಜಿ
ಸಂಧಾನಕ್ಕೊಪ್ಪಿ ಔರಂಗಜೇಬನ ಆಸ್ಥಾನಕ್ಕೆ ತೆರಳಿದ. ಶಿವಾಜಿಯ ಬಗ್ಗೆ ಔರಂಗಜೇಬ ಅದೆಷ್ಟು ಭಯಭೀತನಾಗಿದ್ದನೆಂದರೆ ಎತ್ತರದ ಆಸನದಲ್ಲಿ ಕಬ್ಬಿಣದ ಸಲಾಕೆಗಳ ಭಾರೀ ವ್ಯವಸ್ಥೆಯ ನಡುವೆ ಕುಳಿತಿದ್ದ. ಶಿವಾಜಿಗೆ ಅಪಮಾನಗೈದು ಬಂಧಿಸಿ ಮರಣ ಮುಹೂರ್ತವನ್ನೂ ನಿಶ್ಚಯಿಸಿದ. ಮಿಠಾಯಿ ಬುಟ್ಟಿಗಳ ಮೂಲಕ ತಪ್ಪಿಸಿಕೊಂಡ ಶಿವಾಜಿ ಕುಶಾಗ್ರಮತಿಯೇ ಸರಿ. ಅವಮಾನದಿಂದ ಕ್ರುದ್ಧನಾದ ಔರಂಗಜೇಬ ಹಿಂದೂ ಮಂದಿರಗಳ ಧ್ವಂಸಕ್ಕೆ ಸಿದ್ಧನಾದ. ಕಾಶಿಯ ವಿಶ್ವನಾಥ ಕೃಷ್ಣನ ಮಥುರೆಯನ್ನು ಉದ್ಧ್ವಸ್ತಗೊಳಿಸಿದ. ಸುದ್ದಿ ತಿಳಿದ ಶಿವಾಜಿ ಸಿಂಹಗಢದ ಮುಕ್ತಿಗಾಗಿ ಯೋಜನೆ ರೂಪಿಸಿ ತಾನಾಜಿ ಮಾಲ್ಸುರೆಯ ಅಪ್ರತಿಮ ಸಾಹಸ, ಅನನ್ಯ ಪರಾಕ್ರಮದಿಂದ ಕೊಂಡಾಣವನ್ನು ಗೆದ್ದು ಪನ್ನಾಳಗಡವನ್ನು ಸ್ವರಾಜ್ಯಕ್ಕೆ ಸೇರಿಸಿದ ಸ್ವಾಭಿಮಾನಿ. ಕೋಟೆ, ಸಂಪತ್ತು, ಸೈನ್ಯ ಎಲ್ಲವೂ ಇದ್ದರೂ ಶಿವಾಜಿ ಇನ್ನೂ ಅಭಿಷಿಕ್ತ ರಾಜನಾಗಿರಲಿಲ್ಲ. ಕಾಶಿಯಿಂದ ಬಂದ ಗಾಗಾಭಟ್ಟರು ಉಪನಯನ ಸಂಸ್ಕಾರಗೈದು ಜೂನ್ 6, 1674 ಜ್ಯೇಷ್ಠ ಶುದ್ಧ ತ್ರಯೋದಶಿಯಂದು ರಾಯಗಢದ ಮೇಲೆ ಶಿವಾಜಿಗೆ ಪಟ್ಟಾಭಿಷೇಕಗೈದರು. ಹಿಂದವಿ ಸ್ವರಾಜ್ಯದ ನಾಯಕ, ಹೈಂದವ ಧರ್ಮೋದ್ಧಾರಕ, ಶಕಕರ್ತ ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆ ಆರಂಭವಾಯಿತು. ಶತಮಾನಗಳ ದಾಸ್ಯ ಕೊನೆಯಾಯಿತು. ಭಗವಾಧ್ವಜ ನಭದೆತ್ತರ ಹಾರಾಡಿತು. ಅಷ್ಟಪ್ರಧಾನರ ಮೂಲಕ ರಾಜ್ಯಾಡಳಿತವನ್ನು ನಿರ್ವಹಿಸಿದ ಮಹಾರಾಜರು ಪರ್ಷಿಯಾ ಭಾಷೆಯ ವ್ಯವಹಾರವನ್ನು ಕೊನೆಗೊಳಿಸಿ ಮರಾಠಿ ಮತ್ತು ಸಂಸ್ಕೃತಕ್ಕೆ ರಾಜ್ಯ ಭಾಷೆಯ ಸ್ಥಾನವನ್ನು ನೀಡಿದರು. ಹಿಂದೂ ಸಂಪ್ರದಾಯಗಳ ಪುನರುತ್ಥಾನಕ್ಕೆ ಶ್ರಮಿಸಿದ ಮಹಾರಾಜರು ಮತಾಂತರ, ಗೋಹತ್ಯೆಯನ್ನು ಪೂರ್ಣವಾಗಿ ನಿಷೇಧಿಸಿದರು. ಭಾರತದ ನೌಕಾದಳದ ಜನಕನೆಂದೇ ಪ್ರಸಿದ್ಧರಾದ ಶಿವಾಜಿ ಮಹಾರಾಜರು ಸೈನ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನೇ ನೀಡಿದರು. ಭರತ ಖಂಡಕ್ಕೆ ರಾಮರಾಜ್ಯದ ಆಡಳಿತವನ್ನು ಪುನರಪಿ ಪರಿಚಯಿಸಿದ ಶಿವಾಜಿ ಮಹಾರಾಜರು ವಿಶಾಲ ಹಿಂದವಿ ಸಾಮ್ರಾಜ್ಯವನ್ನು ನಿರ್ಮಿಸಿ ಹಿಂದೂ ತೇಜವನ್ನು ಬಡಿದೆಬ್ಬಿಸಿ 1680 ಏಪ್ರಿಲ್ 3 ಶಿವ ಸಾಯುಜ್ಯವನ್ನು ಹೊಂದಿದರು. ಅಂದಿನಿಂದ ಇಂದಿನವರೆಗೂ ಮುಂದಕ್ಕೂ ಸ್ವಾಭಿಮಾನದ ಬದುಕಿಗೆ ಬೆಳಕಾಗಿರುವ ಶಿವಾಜಿ ಮಹಾರಾಜರ ಧನ್ಯ ಜೀವನ ನಮ್ಮ ಅಂತರಂಗದಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸಲಿ. ಪ್ರತಿಪಚ್ಚಂದ್ರ ಲೇಖೇವ ವರ್ಧಿಷ್ಣುರ್ ವಿಶ್ವ ವಂದಿತಾ ಶಾಹ ಸುನೋಃ ಶಿವಸ್ಯೈಷ ಮುದ್ರಾ ಭದ್ರಾಯ ರಾಜತೆ ಎಂಬ ಜಗನ್ಮಂಗಳದ ಶಿವರಾಜ ಮುದ್ರೆ ನಮ್ಮುಸಿರಲ್ಲಿ ಬೆರೆಯಲಿ.